व्यासाय भवनाशाय श्रीशाय गुणराशये विद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदय स्थितिलयो नीतिप्रदाय ज्ञानप्रदाय विबुधा सुरसौख्यदुःख सत्कारणाय वितताय नमो नमस्ते। श्रीगुरुभ्यो नमः। हरि ओಂ। ನಿನ್ನೆಯ ಪಾಠದಲ್ಲಿ ನಾವು ದ್ರೋಣಾಚಾರ್ಯರಿಗೆ ಅತ್ಯಂತ ಪ್ರೀತಿಪಾತ್ರನಾದಂತಹ ಶಿಷ್ಯ ಯಾರಾದರೂ ಅಂತ ಹೇಳಿದ್ರೆ ಅರ್ಜುನ ಆದ ಅಂತ ಕೇಳಿದ್ವಿ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಅರ್ಜುನ ಮಾಡಿದಂತಹ ಪ್ರತಿಜ್ಞೆ. ದ್ರೋಣಾಚಾರ್ಯ ಹೇಳ್ತಾರೆ, ನನ್ನ ಅಭೀಷ್ಟವನ್ನು ಈಡೇರಿಸ್ತೀನಿ ಅಂತ ಯಾರು ಮೊದಲು ಪ್ರತಿಜ್ಞೆ ಮಾಡ್ತಾರೋ ಅವರನ್ನು ನಾನು ಶ್ರೇಷ್ಠ ಬಿಲ್ಗಾರನನ್ನಾಗಿ ಮಾಡ್ತೇನೆ ಅಂತ ಅವ್ರು ಹೇಳಿದ್ರು. ಹಾಗಾಗಿ ಆ ಪ್ರತಿಜ್ಞೆಯನ್ನ ಅರ್ಜುನ ಮಾಡಿದ. ಅದಕ್ಕೆ ಸಹಜವಾಗಿ ದ್ರೋಣಾಚಾರ್ಯರು ಕೂಡ ಅರ್ಜುನನ ಮೇಲೆ ವಿಶೇಷವಾದಂತಹ ಪ್ರೀತಿಯನ್ನು ತೋರಿಸಲಿಕ್ಕೆ ಶುರು ಮಾಡಿದ್ರು. ಅದಾದ ಮೇಲೆ ಇನ್ನೊಂದು ಪ್ರಶ್ನೆಯನ್ನು ಆಚಾರ್ಯರು ಮಾಡ್ಕೊಂಡು ಉತ್ತರ ಹೇಳ್ತಾರೆ. ಅರ್ಜುನ ಈಗಾಗಲೇನೆ ಒಂದೇ ನಿಮಿಷ ಅಧ್ಯಯನವನ್ನು ಮುಗಿಸಿದ್ದಾನೆ. ಯಾರ ಹತ್ತಿರ? ಕೃಷ್ಣನ ಹತ್ತಿರ ಅಸ್ತ್ರಗಳ ಅಧ್ಯಯನ ಮಾಡಿದ್ದಾನೆ. ಹಾಗಿದ್ದರೂ ಕೂಡ ಮತ್ತೆ ಯಾಕೆ ದ್ರೋಣಾಚಾರ್ಯರ ಬಳಿ ಪ್ರತಿಜ್ಞೆ ಮಾಡುವ ಹಂತಕ್ಕೆ ಯಾಕೆ ಹೋದ ಅಂತ ಹೇಳಿದ್ರೆ ಅದಕ್ಕೆ ಆಚಾರ್ಯರು ಕೊಟ್ಟಂತಹ ಕಾರಣ ಉನ್ಮಾದನಾದೀನಿ ಸವೇದ ಕೃಷ್ಣಾತ್ ಅನಾಪತ್ಸು. ಅವನು ಅಧ್ಯಯನ ಮಾಡಿದ್ದ ಕೃಷ್ಣನ ಹತ್ತಿರ, ಒಳ್ಳೊಳ್ಳೆ ಅಸ್ತ್ರಗಳನ್ನು ಅಧ್ಯಯನ ಮಾಡಿದ್ದ. ಆದರೆ ಆ ಎಲ್ಲ ಅಸ್ತ್ರಗಳು ಕೂಡ ಅನಾಪತ್ಸು, ತುಂಬಾ ಆಪತ್ತಿನ ಸಂದರ್ಭ ಬಂದಾಗ ಮಾತ್ರ ಅದನ್ನು ಉಪಯೋಗಿಸಲಿಕ್ಕೆ ಪರಮಾತ್ಮ ಆಜ್ಞೆ ಮಾಡಿದ್ದ. ಸರಿಯಾಗಿ ಬರ್ತಾ ಇದೆನಾ ಆಡಿಯೋ ಮತ್ತು ವಿಡಿಯೋ ಎರಡು? ಬರ್ತದೆ ಆಚಾರ್ಯ, ಬರ್ತಾ ಇದೆ. ಸರಿ. ಹಾಗಾಗಿ ಏನಾಯ್ತು, ಇಲ್ಲಿ ಸಾಮಾನ್ಯವಾದಂತ ಸಂದರ್ಭದಲ್ಲಿ ಯಾವುದೋ ಒಂದು ಪ್ರತಿಭೆಯನ್ನು ಪ್ರದರ್ಶನ ಮಾಡುವಂತ ಸಂದರ್ಭ ಬಂತು, ಇನ್ಯಾವುದೋ ಸಣ್ಣ ಪುಟ್ಟ ಪ್ರಸಂಗ ಬಂತು. ಆ ಸಂದರ್ಭದಲ್ಲಿ ಆ ಅಸ್ತ್ರಗಳನ್ನು ಉಪಯೋಗಿಸಲಿಕ್ಕೆ ಪರಮಾತ್ಮ ಆಜ್ಞೆ ಮಾಡಿರ್ಲಿಲ್ಲ. ಯಾಕೆಂದ್ರೆ ಕೊಟ್ಟಂತಹ ಅಸ್ತ್ರಗಳೆಲ್ಲವೂ ಕೂಡ ಉನ್ಮಾದನಾದೀನಿ, ಎದುರಿಗಿದ್ದಂತಹ ಇಡೀ ಸೈನ್ಯವನ್ನೇ ಅಸ್ತ್ರ ಪ್ರಯೋಗ ಮಾಡಿದರೆ ಹುಚ್ಚು ಹಿಡಿಸುವಂತಹ ಸಾಮರ್ಥ್ಯ ಇರುವಂತಹ ದೊಡ್ಡ ದೊಡ್ಡ ಅಸ್ತ್ರಗಳು. ಹಾಗಾಗಿ ಅಂತಹ ಅಸ್ತ್ರಗಳನ್ನ ಪರಮಾತ್ಮ ಬೇರೆ ಸಂದರ್ಭದಲ್ಲಿ ಉಪಯೋಗಿಸಲಿಕ್ಕೆ ಆಜ್ಞೆ ಕೊಟ್ಟಿರ್ಲಿಲ್ಲ. ಹಾಗಾಗಿ ಸಾಮಾನ್ಯ ಸಂದರ್ಭಗಳಲ್ಲಿ ಉಪಯೋಗಿಸಲಿಕ್ಕೆ ಯೋಗ್ಯವಾದಂತಹ ಅಸ್ತ್ರಗಳನ್ನ ದ್ರೋಣಾಚಾರ್ಯರ ಮೂಲಕ ಪಡೆಯಬೇಕು ಅಂತ ಅರ್ಜುನ ಆ ರೀತಿಯಾಗಿ ಪ್ರತಿಜ್ಞೆ ಮಾಡಿದ ಅಂತ ಇಷ್ಟ ಆಗಿತ್ತು. ಇಂದು 37ನೇ ಶ್ಲೋಕದಿಂದಾಗಿ ಪ್ರಾರಂಭ. ಭೀಷ್ಮಾದಿಭಿರ್ಭವಿತಾ ಸಂಗರೋನಃ ತದಾ ನಾಹಂ ಗುರುಭಿರ್ನಿತ್ಯಯೋದ್ಧ ಭವೇಯಮೇಕಃ ಫಲ್ಗುನೋಸ್ತ್ರಜ್ಞ ಏಷಾಂ ನಿವಾರಕಶ್ಚೇನ್ಮಮ ಧರ್ಮಲಾಭಃ. ಪದಚ್ಛೇದ. ಭೀಷ್ಮಾದಿಭಿಃ ಭವಿತಾ ಸಂಗರಃ ನಃ ತದಾ ನ ಅಹಂ ಗುರುಭಿಃ ನಿತ್ಯಯೋದ್ಧ ಭವೇಯಂ ಏಕಃ ಫಲ್ಗುನಃ ಅಸ್ತ್ರಜ್ಞಃ ಯೇಷಾಂ ನಿವಾರಕಃ ಚೇತ್ ಮಮ ಧರ್ಮಲಾಭಃ. ಮತ್ತೆ ಇನ್ನೊಂದು ಪ್ರಶ್ನೆಯನ್ನ ಆಚಾರ್ಯರು ಮಾಡ್ಕೊಳ್ತಾ ಇದ್ದಾರೆ. ಭೀಮಸೇನ ದೇವರು ಯಾಕೆ ಪ್ರತಿಜ್ಞೆಯನ್ನು ಮಾಡಲಿಲ್ಲ ಅಂತ. ಯಾಕೆ ಅಂತಂದ್ರೆ ಭೀಮಸೇನ ದೇವರು ನಮ್ಗೆಲ್ಲ ಗೊತ್ತೇ ಇರುವಂತೆ ಸಾಕ್ಷಾತ್ ವಾಯುದೇವರು, ಸರ್ವ ಸಮರ್ಥರು. ಹಾಗಾಗಿ ಅಲ್ಲಿ ಇದ್ದಂತಹ ವ್ಯಕ್ತಿಗಳಲ್ಲಿ ಅತ್ಯಂತ ಸಮರ್ಥ ವ್ಯಕ್ತಿ ಅಂತಂದ್ರೆ ಭೀಮಸೇನ ದೇವರು. ದ್ರೋಣಾಚಾರ್ಯರ ಒಂದು ಅಭಿಷ್ಟ ಮಾತ್ರ ಅಲ್ಲ, ಅವರ ಜೀವನವನ್ನೇ ಉದ್ಧಾರ ಮಾಡುವಂತ ಸಾಮರ್ಥ್ಯ ಇರುವಂತವರು, ಒಟ್ಟಿನಲ್ಲಿ ಎಲ್ಲ ರೀತಿಯಿದ್ರು ಸಮರ್ಥರಾದಂಥವರು. ಹಾಗಾಗಿ ಭೀಮಸೇನ ದೇವರು
ನಾನು ದ್ರೋಣಾಚಾರ್ಯರ ಅಭೀಷ್ಟವನ್ನ ಈಡೇರಿಸ್ತೇನೆ ಅಂತ ಪ್ರತಿಜ್ಞೆ ಯಾಕೆ ಮಾಡ್ಲಿಲ್ಲ ಅಂತ. ಅದಕ್ಕೆ ಆಚಾರ್ಯ ಹೇಳ್ತಾ ಇದ್ದಾರೆ, ಭೀಮಸೇನ ದೇವರು ಪ್ರತಿಜ್ಞೆ ಮಾಡ್ಲಿಲ್ಲ. ಯಾಕೆ ಅಂತಂದ್ರೆ ಮುಂದೆ ಭೀಷ್ಮಾದಿವಿಹಿ ಭವಿತಾ ಸಂಗರಹನಃ. ಸಂಗರ ಅಂತಂದ್ರೆ ಯುದ್ಧ. ಮುಂದೆ ಏನಾಗುತ್ತೆ, ಭೀಷ್ಮಾಚಾರ್ಯರಿಗೆ ನಮಗೆ ಎಲ್ಲ ಯುದ್ಧ ಆಗುತ್ತೆ. ವಾಯುದೇವರು ಸರ್ವಜ್ಞರು, ಭೀಮಸೇನ ದೇವರು. ಮುಂದೆ ನಡೆಯುವಂತಹ ಪ್ರತಿಯೊಂದರ ಜ್ಞಾನವು ಕೂಡ ಅವರಿಗಿದೆ. ಭೀಷ್ಮಾದಿಗಳೊಟ್ಟಿಗೆ ಮುಂದೆ ಮಹಾಭಾರತದ ಘನಘೋರವಾದ ಯುದ್ಧ ಆಗುತ್ತೆ. ಹೀಗೆ ಭೀಷ್ಮಾದಿವಿಹಿ ಸಂಗರಹ ನಹ ಭವಿತ. ನಹ ಅಂದ್ರೆ ನಮಗೆ, ಸಂಸ್ಕೃತದಲ್ಲಿ ನ ಅಂದ್ರೆ ಬೇಡ, ಇಲ್ಲ ಅಂತ. ಅದಕ್ಕೆ ಒಂದು ವಿಸರ್ಗ ಸೇರಿದೆ. ನಹ ಅಂತ ಆಗ್ಬಿಟ್ರೆ ಏನಾಗುತ್ತೆ, ಅದು ನಮಗೆ ಅಂತ ಆಗುತ್ತೆ. ಹೀಗೆ ನಹ ಅಂದ್ರೆ ನಮಗೆ ಏನಾಗುತ್ತೆ, ಮುಂದೆ ಯುದ್ಧ ಎಂಬುದು ಆಗುತ್ತೆ. ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಕೃಪಾಚಾರ್ಯರೊಟ್ಟಿಗೆಲ್ಲ ಘನಘೋರ ಅಂತ ಯುದ್ಧ ಆಗುತ್ತೆ. ಆ ಸಂದರ್ಭದಲ್ಲಿ ಆವಾಗ ಅಹಂ ಅಂದ್ರೆ ನಾನು, ನಿತ್ಯ ಯೋದ್ಧ ನ, ಗುರುಗಳೊಟ್ಟಿಗೆ, ಭೀಷ್ಮಾಚಾರ್ಯರೇ ಮೊದಲಾದಂತಹ ಹಿರಿಯರೊಟ್ಟಿಗೆ ನಾನು ನಿತ್ಯ ಯೋದ್ಧನ, ಯುದ್ಧ ಮಾಡುವುದಿಲ್ಲ. ಇದಕ್ಕೆ ವ್ಯಾಖ್ಯಾನಕಾರರು ಹೇಳ್ತಾರೆ, ನಿತ್ಯ ಯೋದ್ಧ ಅಂದ್ರೆ ನಿಯಮೇನ ಯೋದ್ಧ. ಅಂದ್ರೆ ಸಣ್ಣ ಪುಟ್ಟ ಸಂದರ್ಭಗಳಲ್ಲಿ ಏನೋ ಅವರು ಬಾಣ ಪ್ರಯೋಗ ಮಾಡಿದಾಗ ಅದನ್ನು ತಡೆದುಕೊಂಡು ಯುದ್ಧ ಮಾಡ್ತೇನೆ. ಆದ್ರೆ ನೇಮೇನ ಅವರೊಟ್ಟಿಗೆ ಅಂತಾನೆ ನಿಂತುಕೊಂಡು, ಯಾವ ರೀತಿಯಾಗಿ ಅರ್ಜುನ ಭೀಷ್ಮ ದ್ರೋಣಾದಿಗಳೊಟ್ಟಿಗೆ ನಿಂತುಕೊಂಡು ಪರ್ಟಿಕ್ಯುಲರ್ ಆಗಿ ಅವರ ಜೊತೆಗೆ ಯುದ್ಧ ಮಾಡಿದನೋ, ಆ ರೀತಿಯಾಗಿ ನಾನು ನಿತ್ಯ ಯೋದ್ಧ ನೇಮೇನ ಅವರೊಟ್ಟಿಗೆ ಯುದ್ಧ ಮಾಡುವುದಿಲ್ಲ. ಯಾಕೆ ಅಂತಂದ್ರೆ ಅವರು ನನಗೆ ಹಿರಿಯರು, ಕುರುಕುಲದ ಪಿತಾಮಹರು ಭೀಷ್ಮಾಚಾರ್ಯರು. ಹಾಗಾಗಿ ನಾನು ಅವರೊಟ್ಟಿಗೆ ನಿಂತುಕೊಂಡು ಯುದ್ಧ ಮಾಡುವುದಿಲ್ಲ. ಹಾಗಾಗಿ ಅವರನ್ನೊಬ್ಬರು ಯಾರಾದ್ರೂ ಎದುರಿಸಬೇಕು. ಈಗ ಪಾಂಡವರ ಪಾಳಯದಲ್ಲಿ ಅತ್ಯಂತ ಸಮರ್ಥರಾದಂತಹ ವ್ಯಕ್ತಿ, ಬಲಿಷ್ಠರಾದಂತಹ ವ್ಯಕ್ತಿ ಅಂತಂದ್ರೆ ಭೀಮಸೇನ. ಅವರಂತೂ ಯುದ್ಧ ಮಾಡೋದಿಲ್ಲ ಹಿರಿಯರೊಟ್ಟಿಗೆ. ಕೃಪಾ, ದ್ರೋಣ, ಭೀಷ್ಮಾಚಾರ್ಯರೊಟ್ಟಿಗೆ ಭೀಮಸೇನೆ ಯುದ್ಧ ಮಾಡೋದಿಲ್ಲ. ಸರಿ, ಮತ್ತೆ ಯುದ್ಧ ಮಾಡೋರು ಯಾರು? ಯಾಕೆಂದ್ರೆ ಎದುರಿಗಿರುವಂಥವ್ರು ಯಾರು ಸಾಮಾನ್ಯರಲ್ಲ. ಪರೀಕ್ಷಿತ ರಾಜ ಭಾಗವತಲ್ಲಿ ಹೇಳುವಂತೆ ದೇವವ್ರತಾದ್ದೇಹಿ ತಿಮಿಂಗಿಲ ಅಂತ ಹೇಳ್ತಾರೆ. ಈ ದೇವವ್ರತ ಅಂದ್ರೆ ಭೀಷ್ಮ ದ್ರೋಣ ಎಲ್ಲರೂ ಕೂಡ ತಿಮಿಂಗಿಲದಂತಿರುವಂತಹ ಮಹಾ ಪರಾಕ್ರಮಶಾಲಿಗಳು. ಅಂಥವರೊಟ್ಟಿಗೆ ಸಮರ್ಥವಾಗಿ ನಿಂತುಕೊಂಡು ಯುದ್ಧವನ್ನು ಗೆಲ್ಲಿಸಬೇಕು, ಅವರನ್ನು ಸಂಹಾರ ಮಾಡಬೇಕು, ಯುದ್ಧವನ್ನು ಗೆಲ್ಲಬೇಕು. ಭೀಮಸೇನೆ ಯುದ್ಧ ಮಾಡೋದಿಲ್ಲ ಅವರೊಟ್ಟಿಗೆ, ಮತ್ಯಾರು ಯುದ್ಧ ಮಾಡುವುದು? ಹಾಗಾಗಿ ಭವೇಯಮೇಕಃ ಫಲ್ಗುನಃ ಅಸ್ತ್ರಜ್ಞ. ಈ ಫಲ್ಗುನ ಅಂದ್ರೆ ಅರ್ಜುನ, ಅವನೇನಾಗಬೇಕು, ಅಸ್ತ್ರಜ್ಞ, ಮಹಾ ಅಸ್ತ್ರಜ್ಞನಾಗಬೇಕು. ದೊಡ್ಡ ದೊಡ್ಡ ಅಸ್ತ್ರಗಳನ್ನು ತಿಳಿದುಕೊಂಡು ಆ ಅಸ್ತ್ರಗಳನ್ನು ಭೀಷ್ಮ ದ್ರೋಣ ಕೃಪಾ ಮುಂತಾದಂಥವರ ಮೇಲೆ ಪ್ರಯೋಗ ಮಾಡಿ ಅವರನ್ನು ಸೋಲಿಸಿ ಮಹಾಭಾರತ ಯುದ್ಧದ ಗೆಲುವಿಗೆ ಕಾರಣನಾಗಬೇಕು. ಹಾಗಾಗಿ ಈ ಅರ್ಜುನ ದೊಡ್ಡ ಅಸ್ತ್ರಜ್ಞಾನಿಯಾಗಿ ಅವನೇನ್ ಮಾಡ್ಬೇಕು, ನಿವಾರಕ ಅಂದ್ರೆ ಎದುರಿಸೋದು, ಫೇಸ್ ಮಾಡೋದು, ನಿವಾರಣೆ ಮಾಡೋದು ಅಂತ ಹೇಳ್ತೀವಿ. ಅರ್ಥಾತ್ ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯ ಮುಂತಾದಂಥವ್ರನ್ನ ಯುದ್ಧದಿಂದಾಗಿ ನಿವಾರಿಸೋದು, ಅವರನ್ನ ಸೋಲಿಸುವುದು. ಈ ರೀತಿಯಾಗಿ ಆದಾಗ ಏನಾಗುತ್ತೆ, ಮಮ ಧರ್ಮ ಲಾಭ, ನನಗೆ ಪುಣ್ಯ ಬರುತ್ತೆ ಅಂತ. ಯಾಕೆ ಅಂತಂದ್ರೆ ಭೀಷ್ಮಾಚಾರ್ಯರು ಮುಂತಾದಂಥವರೆಲ್ಲರೂ ಕೂಡ ದೊಡ್ಡ ದೊಡ್ಡ ಭಗವದ್ಭಕ್ತರು. ಹಾಗಾಗಿ ಅವರ ಜೊತೆಗೆ ಯುದ್ಧ ಮಾಡಿದ್ರೆ ಏನಾಗುತ್ತೆ, ನನಗೆ ಏನು ಅದು ಒಳ್ಳೇದಲ್ಲ. ಅಂದ್ರೆ ಇವರು ದೊಡ್ಡ ರುಜಿಗಳು. ಭೀಮಸೇನ ದೇವರು ಸಾಕ್ಷಾತ್ ವಾಯುದೇವರು, ರುಜಿಗಳು. ಹಾಗಾಗಿ ವಿಷ್ಣು ಭಕ್ತರನ್ನ ನಿಗ್ರಹ ಮಾಡೋದು ಅವರಿಗೆ ಧರ್ಮ ಅಲ್ಲ. ಹಾಗಾಗಿ ಅವರನ್ನು ಎದುರಿಸದೆ ಹೋದ್ರೆ ನನಗೇನಾಗುತ್ತೆ, ಪುಣ್ಯ ಲಾಭ ಆಗುತ್ತೆ, ಅರ್ಥ ಪಾಪ ಅಂಟೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ತಾತ್ಪರ್ಯ ಇಷ್ಟು, ಭೀಮಸೇನ ದೇವರು ಪ್ರತಿಜ್ಞೆಯನ್ನು ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ ಅಂತಂದ್ರೆ ಮುಂದೆ ಯುದ್ಧ ಆಗುತ್ತೆ. ನಾನು ಯುದ್ಧ ಆದಾಗ ಹಿರಿಯರಾದಂತಹ ವೈಷ್ಣವೋತ್ತಮರಾದಂತಹ ದ್ರೋಣ ಕೃಪಾ ಭೀಷ್ಮರೊಟ್ಟಿಗೆ ಯುದ್ಧ ಮಾಡೋದು ಸರಿಯಲ್ಲ. ಹಾಗಂತ ಯುದ್ಧ ಮಾಡೋದನ್ನೇ ಬಿಟ್ಬಿಟ್ರೆ ಅದು ಆಗೋದಿಲ್ಲ. ಯಾಕೆಂದ್ರೆ ಅವರು ಸಾಯದೆ, ಅವರನ್ನು ಸೋಲಿಸದೆ ನಾವು ಗೆಲ್ಲಿಕ್ ಸಾಧ್ಯ ಇಲ್ಲ ಭೀಷ್ಮ ದ್ರೋಣಾದಿಗಳನ್ನ. ಹಾಗಾಗಿ ಅವರನ್ನು ಸೋಲಿಸುವಂತಹ ಸಮರ್ಥರಾದಂತಹ ವ್ಯಕ್ತಿ ಅಂದ್ರೆ ಫಲ್ಗುನ. ಅವನಿಗೆ ಬೇಕಾದದ್ದೇನು, ಅಸ್ತ್ರಜ್ಞಾನ. ಅದನ್ನು ಪಡಿಬೇಕು ಅಂತ ಭೀಮಸೇನ ದೇವರು ತಾವು ಪ್ರತಿಜ್ಞೆಯನ್ನು ಮಾಡಲಿಲ್ಲ, ಅರ್ಜುನನ ಮೂಲಕ ಪ್ರತಿಜ್ಞೆಯನ್ನು ಮಾಡಿಸಿದರು ಎಂಬುದಾಗಿ ಇಷ್ಟು ತಾತ್ಪರ್ಯ. ಇದಕ್ಕೆ ಜನಾರ್ದನಾಚಾರ್ಯರು ಸ್ವಲ್ಪ ವಿಚಾರವನ್ನು ಮಾಡ್ತಾರೆ. ಅಲ್ಲ, ಭೀಷ್ಮ ದ್ರೋಣಾದಿಗಳು ಅವರನ್ನ ಸಂಹಾರ ಮಾಡಬಾರ್ದು, ಯುದ್ಧ ಮಾಡಬಾರ್ದು ಅಂತ ಭೀಮಸೇನ ಹೇಳ್ತಾ ಇದ್ದಾರೆ. ಇದು ಸರಿಯಲ್ಲ ಅಂತ ಅವರೊಂದು ಪೂರ್ವಪಕ್ಷವನ್ನು ಮಾಡ್ಕೊಂಡು ಅದಕ್ಕೆ ಉತ್ತರವನ್ನು ಕೂಡ ಕೊಡ್ತಾರೆ. ನಾನು ಕ್ಷತ್ರಿಯಾಣ ವಿಶೇಷತೋಪಿ ಪರಮಧರ್ಮಂ ನಾರಾಯಣ ದ್ವಿಡ ತದನುಮತಿ ನಿಗ್ರಹಮಿತಿ ಗೀತಾ ತಾತ್ಪರ್ಯ ವಿರೋಧ. ಗೀತಾ ತಾತ್ಪರ್ಯದಲ್ಲಿ ಯಾರು ಆಚಾರ್ಯರು ಹೇಳುವಂತಹ ಒಂದು ಮಾತು, ಕ್ಷತ್ರಿಯರಿಗೆ ವಿಶೇಷವಾದಂತ ಧರ್ಮ ಏನು ಅಂತಂದ್ರೆ ನಾರಾಯಣ ದ್ವಿಟ್ ತದನುಬಂಧಿ.
ನಾರಾಯಣನ ದ್ವೇಷವನ್ನು ಮಾಡುವಂತಹ ವ್ಯಕ್ತಿಗಳು, ಪರಮಾತ್ಮನ ದ್ವೇಷಿಗಳು, ಮತ್ತು ತದನುಬಂಧಿ ಅವರಿಗೆ ಸಹಕಾರಿಯಾಗಿರುವಂಥವ್ರು, ಅವ್ರ ಜೊತೆಗಿರುವಂಥವ್ರನ್ನ ನಿಗ್ರಹ ಮಾಡೋದು ಕ್ಷತ್ರಿಯರ ಧರ್ಮ ಅಂತ. ಇಲ್ಲಿ ನಾರಾಯಣ ದ್ವಿಟ್ ಅಂತಂದ್ರೆ ಯಾರು? ದುರ್ಯೋಧನಾದಿಗಳು. ಅವರ ಜೊತೆಗಿರುವಂಥವ್ರು ಯಾರು? ಭೀಷ್ಮಾಚಾರ್ಯರು. ಹಾಗಾಗಿ ಅವರ ನಿಗ್ರಹ ಮಾಡೋದು ಕ್ಷತ್ರಿಯರ ಧರ್ಮ. ಭೀಮಸೇನ ನೋಡಿದರೆ ಅದನ್ನ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅದಕ್ಕೆ ಹೇಳ್ತಾ ಇದ್ದಾರೆ ಅವರು ನಾರಾಯಣ ದ್ವೇಷಿಗಳಲ್ಲ. ಯಾರು? ಭೀಷ್ಮಾಚಾರ್ಯ ನಾರಾಯಣ ದ್ವೇಷಿಗಳಲ್ಲ. ಆದರೆ ನಾರಾಯಣ ದ್ವೇಷಿಗಳಾದಂತಹ ದುರ್ಯೋಧನನ ಪಕ್ಷಕ್ಕೆ ಸೇರಿದವರು. ಹಾಗಾಗಿ ನಿಗ್ರಹ ಮಾಡ್ಬೇಕಲ್ಲ ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ, ನಾರಾಯಣ ದ್ವೇಷಿಗಳನ್ನ ಯಾವ ರೀತಿಯಾಗಿ ನಾವು ನೇರವಾಗಿ ನಿಗ್ರಹ ಮಾಡ್ತೇವೋ, ಅರ್ಥಾತ್ ದುರ್ಯೋಧನಾದಿಗಳನ್ನ ನಾವು ಹೇಗೆ ನೇರವಾಗಿ ಫೇಸ್ ಮಾಡಿ ಯುದ್ಧ ಮಾಡ್ತೇವೋ, ಹಾಗೆ ಭೀಷ್ಮಾದಿಗಳನ್ನ ಮಾಡೋದು ಸರಿಯಲ್ಲ. ಯಾಕಂದ್ರೆ ಅವರು ನಾರಾಯಣ ದ್ವೇಷಿಗಳಲ್ಲ, ನಾರಾಯಣನ ದ್ವೇಷಿಗಳ ಪಕ್ಷಕ್ಕೆ ಸೇರಿದ್ದಾರೆ. ಹಾಗಾದ್ರೆ ನಿಗ್ರಹ ಮಾಡದೇ ಇರೋದು ಸರಿಯಲ್ಲ, ನಿಗ್ರಹ ಮಾಡಬೇಕು. ಹಾಗಾಗಿ ತಾನು ನೇರವಾಗಿ ಎದುರಿಸಬೇಕು ಅವಶ್ಯಕತೆ ಇಲ್ಲ, ಅರ್ಜುನ ಮುಂತಾದಂಥವರ ಮೂಲಕ ಭೀಮಸೇನ ದೇವರು ಅವರನ್ನು ಎದುರಿಸಿದರು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ತಾತ್ಪರ್ಯೇ ವಿಷ್ಣು ದಿಢ ತದನುಬಂಧಿ ನಿಗ್ರಹ ಮಾತ್ರ ಧರ್ಮ ಇತ್ಯುಕ್ತಂ ನತು ಸ್ವತಃ ಏವೇತಿ ನಿಯಮ. ಅಂದ್ರೆ ಗೀತಾ ತಾತ್ಪರ್ಯದಲ್ಲಿ ಆಚಾರ್ಯ ಹೇಳಿದ್ದೇನೆ ಅಂತ ಹೇಳಿದ್ರೆ, ನಾರಾಯಣ ದ್ವೇಷಿ ಮತ್ತು ಅವರ ಸಂಬಂಧಿಗಳನ್ನ ನಿಗ್ರಹ ಮಾಡ್ಬೇಕು ಅಂತ ಹೇಳಿದ್ದಾರೆ. ಆದರೆ ನತು ಸ್ವತಃ ತಾನೇ ಮಾಡ್ಬೇಕು ಅಂತ ಹೇಳಿಲ್ಲ. ಹಾಗಾಗಿ ನಿಗ್ರಹಸ್ಯ ಪರತೋಪಿ ಸಂಭವಾತ, ನಿಗ್ರಹವನ್ನ ಯಾರು ಬೇಕಾದ್ರೂ ಯಾರ ಜೊತೆಯಲ್ಲೂ ಕೂಡ ಮಾಡಿಸ್ಬೋದು. ಹಾಗಾಗಿ ಇಲ್ಲಿ ಏನಾಯ್ತು, ಭೀಮಸೇನ ದೇವರು ಅವರ ನಿಗ್ರಹವನ್ನು ಮಾಡಬೇಕು. ಆದರೆ ಅವರೇನು ಸಾಕ್ಷಾತ್ತಾಗಿ ನಾರಾಯಣ ದ್ವೇಷಿಗಳಲ್ಲ, ಪರಮಾತ್ಮನಲ್ಲಿ ವಿಶೇಷವನ್ನು ಭಕ್ತಿಯನ್ನು ಹೊಂದಿದಂತಹ ಸಜ್ಜನರು. ಹಾಗಾಗಿ ಅವರ ನಿಗ್ರಹವನ್ನ ತಾನು ನೇರವಾಗಿ ಮಾಡದೇನೆ ಅರ್ಜುನನ ಮೂಲಕ ಮಾಡಿಸಿದ. ಹಾಗಾಗಿ ಅದು ದೋಷವೂ ಕೂಡ ಅಲ್ಲ ಎಂಬುದಾಗಿ ಜನಾರ್ದನಾಚಾರ್ಯರು ತಮ್ಮ ವ್ಯಾಖ್ಯಾನದಲ್ಲಿ ಉತ್ತರವನ್ನು ಕೊಡ್ತಾರೆ. ಒಟ್ಟಿನಲ್ಲಿ ಪ್ರತಿಜ್ಞೆಯನ್ನು ತಾವು ಮಾಡದೇನೆ ಏನ್ ಮಾಡಿದ್ರು, ಫಲ್ಗುಣದ ಮೂಲಕ, ಅರ್ಜುನನ ಮೂಲಕ ಆ ಒಂದು ಪ್ರತಿಜ್ಞೆಯನ್ನು ಮಾಡಿಸಿದರು. ಅವನು ದೊಡ್ಡ ಅಸ್ತ್ರಜ್ಞಾನಿಯಾಗಬೇಕು. ಆ ಮೂಲಕ ಭೀಷ್ಮ ದ್ರೋಣಾದಿಗಳೊಟ್ಟಿಗೆ ಕಾದಾಡಿ ಯುದ್ಧದಲ್ಲಿ ಗೆದ್ದು ಜಯವನ್ನ ಸಂಪಾದನೆ ಮಾಡಿಕೊಡಬೇಕು. ಅದೇ ರೀತಿಯಾಗಿ ತಮ್ಮ ರುಜು ಧರ್ಮವನ್ನು ಕೂಡ ಭೀಮಸೇನ ಬಿಡಬಾರದು. ಅಷ್ಟೆಲ್ಲ ನಡೆಯೋದಕ್ಕೋಸ್ಕರ ತಾವು ಪ್ರತಿಜ್ಞೆಯನ್ನು ಮಾಡದೇನೆ ಅರ್ಜುನನ ಮೂಲಕ ಪ್ರತಿಜ್ಞೆಯನ್ನ ಮಾಡಿಸಿದರು. ಮುಂದೆ ನ ಬುದ್ಧಿಪೂರ್ವಂ ವರ ಇಂದಿರಾಪತೇಹೇ ಅನ್ಯತ್ರ ಮೇ ಗ್ರಾಹ್ಯಃ ಒಂದು ನಿಮಿಷ. ಇತಶ್ಚ ಜಿಷ್ಣುಃ ಕರೋತು ಗುರ್ವರ್ಥಮಿತಿ ಸ್ಮ ಚಿಂತಯನ್ ಭೀಮಃ ಪ್ರತಿಜ್ಞಾಂ ನಚಕಾರ ತತ್ರ. ನಿಮಿಷ. ತದಚ್ಛೇದ ನ ಬುದ್ಧಿಪೂರ್ವಂ ವರಂ ಇಂದಿರಾಪತೇಃ ಅನ್ಯತ್ರ ಮೇ ಗ್ರಾಹ್ಯಃ ಇತಃ ಚ ವಿಷ್ಣುಃ ಜಿಷ್ಣುಃ ಕರೋತು ಗುರ್ವರ್ಥಂ ಇತಿ ಸ್ಮ ಚಿಂತಯನ್ ಭೀಮಃ ಪ್ರತಿಜ್ಞಾಂ ನ ಚಕಾರ ತತ್ರ. ಇದು ಒಂದು ಕಾರಣ, ಭೀಮಸೇನ ದೇವರು ಯಾಕೆ ಪ್ರತಿಜ್ಞೆ ಮಾಡಲಿಲ್ಲ ಅಂತ. ಇನ್ನೊಂದು ಕಾರಣವನ್ನು ಹೇಳ್ತಾ ಇದ್ದಾರೆ, ನ ಬುದ್ಧಿಪೂರ್ವಂ ವರಂ ಇಂದಿರಾಪತೇಹೇ. ಇಂದಿರಾಪತಿ, ಇಂದಿರಾ ಅಂದ್ರೆ ಲಕ್ಷ್ಮಿ, ಪತಿ ಅಂದ್ರೆ ಒಡೆಯ, ಇಂದಿರಾಪತಿ ಅಂದ್ರೆ ಪರಮಾತ್ಮ. ಪರಮಾತ್ಮನೊಬ್ಬನನ್ನು ಬಿಟ್ಟು ಬೇರೆಯವರಿಂದಾಗಿ ವರವನ್ನು ನಾನು ಬುದ್ಧಿಪೂರ್ವಕವಾಗಿ ಸ್ವೀಕಾರ ಮಾಡುವುದಿಲ್ಲ.
ಬುದ್ಧಿಪೂರ್ವಂ ವರಂ ಇಂದಿರಾಪತೇ ಅನ್ಯತ್ರ, ಇಂದಿರಾಪತಿಯನ್ನು ಬಿಟ್ಟು ಇನ್ನೊಬ್ಬರಿಂದಾಗಿ ನಾನು ವರವನ್ನ ಬುದ್ಧಿಪೂರ್ವಕವಾಗಿ ಸ್ವೀಕಾರ ಮಾಡೋದಿಲ್ಲ. ಅಂದ್ರೆ ಅಸ್ತ್ರವನ್ನ ಪ್ರಯೋಗ ಮಾಡೋದು ಅಂದ್ರೆ ಅಸ್ತ್ರಾಭಿಮಾನಿ ದೇವತೆಗಳನ್ನ ಪ್ರಾರ್ಥನೆ ಮಾಡೋದು. ಓ ಅಸ್ತ್ರಾಭಿಮಾನಿ ದೇವತೆಗಳೇ, ನೀವು ನನ್ನನ್ನು ರಕ್ಷಣೆ ಮಾಡಿ, ಎದುರುಗಡೆ ಇರುವಂತಹ ವ್ಯಕ್ತಿಯನ್ನ ಸೋಲಿಸಿ ಅಥವಾ ಕೊಲ್ಲಿ, ಅವನ ಅಸ್ತ್ರಗಳಿಂದಾಗಿ ಶಸ್ತ್ರಗಳಿಂದಾಗಿ ನನ್ನನ್ನ ರಕ್ಷಣೆ ಮಾಡಿ ಅಂತ ಆ ಅಸ್ತ್ರಾಭಿಮಾನಿ ದೇವತೆಗಳನ್ನ ಪ್ರಾರ್ಥನೆ ಮಾಡುವುದು. ನಮ್ಮ ಪ್ರಾರ್ಥನೆಗೆ ಅಸ್ತ್ರಾಭಿಮಾನಿ ದೇವತೆಗಳು ಒಲಿದರೆ ನಮಗೆ ಅನುಗ್ರಹವನ್ನು ಮಾಡ್ತಾರೆ, ವರವನ್ನು ಕೊಡ್ತಾರೆ, ಶತ್ರುಗಳನ್ನು ಸಂಹಾರ ಮಾಡ್ತಾರೆ, ನಮ್ಮನ್ನ ರಕ್ಷಣೆ ಮಾಡ್ತಾರೆ ಅಸ್ತ್ರ ಪ್ರಯೋಗ ಮಾಡಿದವರನ್ನ. ಹಾಗಾಗಿ ಅಸ್ತ್ರ ಪ್ರಯೋಗವನ್ನು ಮಾಡೋದು ಆ ಅಸ್ತ್ರಾಭಿಮಾನಿ ದೇವತೆಗಳಲ್ಲಿ ವರವನ್ನ ಪಡೆದಂತೆ. ಭೀಮಸೇನ ಸಾಕ್ಷಾತ್ ವಾಯುದೇವರು, ಋಜುಗಳು. ಹಾಗಾಗಿ ಅವ್ರು ಹೇಳ್ತಾ ಅವರ ಚಿಂತನೆ ಪರಮಾತ್ಮನೊಬ್ಬನನ್ನು ಬಿಟ್ಟು ಬೇರೆ ಯಾರಿಂದಲೂ ಕೂಡ ನಾನು ವರವನ್ನು ಪಡೆಯೋದಿಲ್ಲ. ಹಾಗಾಗಿ ಈ ದ್ರೋಣಾಚಾರ್ಯರಿಂದಾಗಿ ನಾನು ಒಂದು ವೇಳೆ ಅಸ್ತ್ರಗಳ ಅಧ್ಯಯನ ಮಾಡಿದರೆ ಏನ್ ಮಾಡ್ದಂಗಾಗುತ್ತೆ, ಬೇರೆ ದೇವತೆಗಳ ಹತ್ತಿರ, ನನಗಿಂತ ಕೆಳಗಡೆ ಇರುವಂತಹ ದೇವತೆಗಳ ಹತ್ತಿರ ಆಗ್ನೇಯಾಸ್ತ್ರ, ವರುಣಾಸ್ತ್ರ, ನಾಗಾಸ್ತ್ರ ಮುಂತಾದ ಅನೇಕ ಅಸ್ತ್ರಗಳಿದ್ದಾವೆ. ಅದಕ್ಕೆ ಅಭಿಮಾನಿಗಳಾದಂತಹ ದೇವತೆಗಳೆಲ್ಲರೂ ಕೂಡ ಭೀಮನಿಗಿಂತ ಕೆಳಗಡೆ ಇರುವಂತವ್ರು. ಯಾಕಂದ್ರೆ ಭೀಮಸೇನ ದೇವರು ಸಾಕ್ಷಾತ್ ವಾಯುದೇವರು, ಜೀವೋತ್ತಮರು. ಹಾಗಾಗಿ ಅವರ ಹತ್ತಿರ ವರವನ್ನು ಪಡೆಯುವಂತ ಪ್ರಸಂಗ ನನಗೆ ಬರುತ್ತೆ, ಅದು ನನಗೆ ಯೋಗ್ಯವಾದದ್ದಲ್ಲ. ಆದ ಕಾರಣ ಭೀಮಸೇನ ದೇವರು ಪ್ರತಿಜ್ಞೆಯನ್ನ ಮಾಡಲಿಲ್ಲ. ಯಾಕೆಂದ್ರೆ ನಾನು ಒಂದ್ ವೇಳೆ ದ್ರೋಣರ ಅಭಿಷ್ಟವನ್ನ ಈಡೇರಿಸ್ತೇನೆ ಅಂತ ಪ್ರತಿಜ್ಞೆ ಮಾಡಿಬಿಟ್ಟಿದ್ದು ಏನಾಗ್ತಿತ್ತು, ದ್ರೋಣಾಚಾರ್ಯರು ಭೀಮಸೇನನನ್ನ ದೊಡ್ಡ ಅಸ್ತ್ರಜ್ಞನನ್ನಾಗಿ ಮಾಡ್ತಾ ಇದ್ರು. ಅಂದ್ರೆ ಅಸ್ತ್ರಗಳನ್ನ ಪ್ರಾರ್ಥನೆ ಮಾಡೋದು ಅದೆಲ್ಲ ಆಗ್ತಾ ಇತ್ತು. ಹಾಗಾಗಿ ಅದ್ಯಾವುದರ ಗೋಜೆ ಬೇಡ, ನನಗೆ ಬೇಡ ಅಂತ ಭೀಮಸೇನ ದೇವರು ಪ್ರತಿಜ್ಞೆಯನ್ನ ಮಾಡಲಿಕ್ಕೇನೆ ಹೋಗ್ಲಿಲ್ಲ. ಹಾಗಾಗಿ ಏನ್ ಮಾಡಿದ್ರು, ಕರೋತು ಗುರುವರ್ಥ ಮಿತಿ ಸ್ಮ ಚಿಂತೆಯನ್ ಜಿಷ್ಣು. ಜಿಷ್ಣು ಅಂದ್ರೆ ಅರ್ಜುನ. ಅರ್ಜುನನೇ ಏನ್ ಮಾಡ್ಬೇಕು, ಪ್ರತಿಜ್ಞೆಯನ್ನ ಮಾಡಬೇಕು. ಅರ್ಜುನನೇ ನಾನು ಗುರುಗಳ ಅಭೀಷ್ಟವನ್ನ ಈಡೇರಿಸ್ತೇನೆ ಅಂತ ಸಂಕಲ್ಪ ಮಾಡಬೇಕು. ಆ ಮೂಲಕ ಅವನು ಪ್ರಖ್ಯಾತನಾಗಬೇಕು, ದೊಡ್ಡ ಅಸ್ತ್ರಜ್ಞನಾಗಬೇಕು ಅಂತ ಇಚ್ಛೆ ಇರುವಂತಹ ಭೀಮಸೇನ ದೇವರೇ ಮಾಡಲಿಲ್ಲ, ಪ್ರತಿಜ್ಞೆಯನ್ನು ಮಾಡಲಿಲ್ಲ. ಹಾಗಾಗಿ ಅರ್ಜುನನೇನೆ ಗುರುವರ್ಥಂ, ಗುರುಗಳಿಗೋಸ್ಕರ, ಗುರುಗಳಾದಂತಹ ದ್ರೋಣಾಚಾರ್ಯರಿಗೋಸ್ಕರ ಪ್ರತಿಜ್ಞೆಯನ್ನು ಮಾಡ್ಲಿ ಅಂತ ಚಿಂತೆಯನ್ ಆಲೋಚನೆ ಮಾಡ್ತಾ ಭೀಮಸೇನ ದೇವರು ಏನ್ ಮಾಡಲಿಲ್ಲ, ತತ್ರ ಪ್ರತಿಜ್ಞಾಂ ನಚಕಾರ, ಅಲ್ಲಿ ಪ್ರತಿಜ್ಞೆಯನ್ನ, ಗುರುಗಳ ಅಭೀಷ್ಟವನ್ನ ನಾನು ಈಡೇರಿಸ್ತೇನೆ ಅಂತ ಪ್ರತಿಜ್ಞೆಯನ್ನ ನಚಕಾರ ಮಾಡ್ಲಿಲ್ಲ ಎಂಬುದಾಗಿ ಆಚಾರ್ಯರು ಇನ್ನೊಂದು ಕಾರಣವನ್ನು ಕೂಡ ಕೊಡ್ತಾ ಇದ್ದಾರೆ. ಮುಂದೆ ತತ್ಪ್ರೇರಿತೇನ ಅರ್ಜುನೇನ ಪ್ರತಿಜ್ಞಾ ಕೃತ ಯದಾ ವಿಪ್ರ ವರಸ್ತತಃ ಪರಂ. ಸ್ನೇಹಂ ನಿತಾಂತಂ ಸುರರಾಜಸೂನೌ ಕೃತ್ವಾ ಮಹಾಸ್ತ್ರಾಣಿ ದದೌ ಸತಸ್ಯ. ಮುಂದಿನ ಪದಚ್ಛೇದ, ತತ್ಪ್ರೇರಿತೇನ ಅರ್ಜುನೇನ ಪ್ರತಿಜ್ಞಾ ಕೃತ ಯದಾ ವಿಪ್ರವರಃ ತತಃ ಪರಂ ಸ್ನೇಹಂ ನಿತಾಂತಂ ಸುರರಾಜಸೂನೌ ಕೃತ್ವಾ ಮಹಾಸ್ತ್ರಾಣಿ ದದೌ ಸಹ ತಸ್ಯ. ಮತ್ತೆ ಅರ್ಜುನ ಪ್ರತಿಜ್ಞೆ ಮಾಡಿದ. ಅರ್ಜುನ ಪ್ರತಿಜ್ಞೆ ಮಾಡಿದ್ದೇನು ತನ್ನ ಸಹಜವಾದಂತಹ ಪ್ರೇರಣೆಯಿಂದ ಅಥವಾ ತನ್ನ ಬಲದಿಂದಾಗಿ ಅಲ್ಲ, ತತ್ ಪ್ರೇರಿತೇನ ಅರ್ಜುನೇನ, ಆ ಪ್ರತಿಜ್ಞೆ ಮಾಡುವಂತ ಪ್ರೇರಣೆ ಮಾಡಿದಂಥವರು ಕೂಡ ಯಾರು,
ಭೀಮಸೇನ ದೇವರು. ಅವನನ್ನ ಮುಂದೆ ಕಳುಹಿಸಿದಂತಹ ವ್ಯಕ್ತಿಯು ಕೂಡ ಭೀಮಸೇನ ದೇವರೇ ಆಗಿದ್ದಾರೆ. ನೀನು ಪ್ರತಿಜ್ಞೆ ಮಾಡು, ನಾನೆಲ್ಲ ನೋಡ್ಕೊಳ್ತೇನೆ ಅಂತ ಭೀಮಸೇನ ದೇವರು ಹೇಳಿದ್ರು. ಹೀಗೆ ಭೀಮಸೇನ ದೇವರ ಪ್ರೇರಣೆಯಿಂದಾಗಿ ಅರ್ಜುನ ಪ್ರತಿಜ್ಞೆಯನ್ನ ಮಾಡಿದ. ಯಾವಾಗ ಭೀಮಸೇನ ಅರ್ಜುನ ಈ ರೀತಿ ಪ್ರತಿಜ್ಞೆಯನ್ನು ಮಾಡಿದನೋ ಆಗ ಆ ವಿಪ್ರವರಹ ಬ್ರಾಹ್ಮಣ ಶ್ರೇಷ್ಠರಾದಂತಹ ದ್ರೋಣಾಚಾರ್ಯರಿಗೆ ಭಾರಿ ಪ್ರೀತಿ ಆಯ್ತು ಅಂತೆ. ಎಷ್ಟು ಪ್ರೀತಿ ಅಂದ್ರೆ ನಿತಾಂತಂ ಸ್ನೇಹಂ, ಅತ್ಯಂತ ಹೆಚ್ಚಾದಂತಹ ಪ್ರೀತಿಯನ್ನ ಸುರರಾಜ ಸೂನೌ, ಸುರರಾಜ ಅಂದ್ರೆ ದೇವತೆಗಳ ರಾಜನಾದಂತಹ ಇಂದ್ರ, ಅವನ ಸೂನು ಅಂದ್ರೆ ಮಗ ಅರ್ಜುನನಲ್ಲಿ ಭಾರಿ ವಿಶೇಷವಾದಂತಹ ಪ್ರೀತಿಯನ್ನು ಮಾಡಿ ಆ ಅರ್ಜುನನಿಗೆ ಮಹಾಸ್ತ್ರಾಣಿ ದದೌ, ಅತ್ಯಂತ ಶ್ರೇಷ್ಠವಾದಂತಹ ಅಸ್ತ್ರಗಳನ್ನ ಅರ್ಜುನನಿಗೆ ದ್ರೋಣಾಚಾರ್ಯರು ಉಪದೇಶ ಮಾಡಿದರು. ಹೀಗೆ ಭೀಮಸೇನ ಅರ್ಜುನನಿಗೆ ಪ್ರೇರಣೆಯನ್ನು ಮಾಡಿ ಪ್ರತಿಜ್ಞೆಯನ್ನು ಮಾಡುವಂತೆ ಮಾಡಿ ದ್ರೋಣಾಚಾರ್ಯರ ಮೂಲಕ ಅವರಿಗೆ ವಿಶಿಷ್ಟವಾದಂತಹ ಅಸ್ತ್ರಗಳ ಉಪದೇಶವನ್ನು ದೊರಕುವಂತೆ ಮಾಡಿದ. ಹೀಗೆ ಅಂದಿನಿಂದಾಗಿ ಅರ್ಜುನ ದ್ರೋಣಾಚಾರ್ಯರ ಅತ್ಯಂತ ಪ್ರೀತಿ ಪಾತ್ರನಾದಂತಹ ಶಿಷ್ಯನಾದ. ಮುಂದೆ ಸಪಕ್ಷಪಾತಂ ಚ ಚಕಾರ ತಸ್ಮಿನ್ ಕರೋತಿ ಚಾಸ್ಯ ಉರುತರಾಂ ಪ್ರಶಂಸಾಂ ರಹಸ್ಯ ವಿದ್ಯಾಶ್ಚ ದದಾತಿ ತಸ್ಯ ನಾಣ್ಯಸ್ಯ ಕಸ್ಯಾಪಿ ತಥಾ ಕಥಂಚಿತ್. ಪದಚ್ಛೇದ. ಸಹ ಪಕ್ಷಪಾತಂ ಚ ಚಕಾರ ತಸ್ಮಿನ್ ಕರೋತಿ ಚ ಅಸ್ಯ ಉರುತರಾಂ ಪ್ರಶಂಸಾಂ ರಹಸ್ಯ ವಿದ್ಯಾಃ ಚ ದದಾತಿ ತಸ್ಯ ನ ಅನ್ಯಸ್ಯ ಕಸ್ಯ ಅಪಿ ತಥಾ ಕಥಂಚಿತ್. ಪ್ರಾರಂಭ ಆಯಿತು ಅರ್ಜುನನ ಜೈತ ಯಾತ್ರೆ. ಅಂದಿನಿಂದಾಗಿ ಅರ್ಜುನ ದ್ರೋಣಾಚಾರ್ಯರಿಗೆ ಅತ್ಯಂತ ಪ್ರೀತಿ ಪಾತ್ರರಾದಂತಹ ಶಿಷ್ಯ ಆದ. ಎಷ್ಟರವರೆಗೆ ಅಂತಂದ್ರೆ ಪಕ್ಷಪಾತಂಚ ಚಕಾರ, ದ್ರೋಣಾಚಾರ್ಯರಿಗೆ ಅರ್ಜುನನ ಮೇಲೆ ಭಾರಿ ಪಕ್ಷಪಾತ ಅಂತೆ. ಅರ್ಜುನ ಏನ್ ಮಾಡಿದ್ರು ಸರಿ, ಅರ್ಜುನನ ಮೇಲೆ ಭಾರಿ ಪ್ರೀತಿ. ಪಕ್ಷಪಾತಂಚ ಚಕಾರ ತಸ್ಮಿನ್. ಅಷ್ಟು ಮಾತ್ರ ಅಲ್ಲ, ಅಸ್ಯ ಅರ್ಜುನನಿಗೆ ಉರುತರಾಂ ಪ್ರಶಂಸಾಂ ಕರೋತಿ. ಅರ್ಜುನನಿಗೆ ಭಾರಿ ಉರು ಅಂದ್ರೆ ಜಾಸ್ತಿ, ಬರೀ ಉರು ಅಲ್ಲ, ಉರುತರ ಭಾರಿ ಜಾಸ್ತಿ ಪ್ರಶಂಸೆಯನ್ನು ಮಾಡ್ತಾ ಇದ್ರು ಅಂತೆ. ಉಳಿದವರದ್ದು ಪ್ರಶಂಸೆ ಮಾಡ್ತಾ ಇದ್ರು, ಉಳಿದ ಎಲ್ಲ ರಾಜಕುಮಾರರನ್ನ. ಆದರೆ ಅರ್ಜುನನ ವಿಚಾರದಲ್ಲಿ ಮಾತ್ರ ಎಲ್ಲರ ಮುಂದೆ ಕೂಡ ಬಾಯಿ ತುಂಬಾ ಹಾಡಿ ಹೊಗಳ್ತಾ ಇದ್ದದ್ದು ಅರ್ಜುನನನ್ನ. ಹೀಗೆ ಅರ್ಜುನಲ್ಲಿ ಭಾರಿ ಪಕ್ಷಪಾತ, ಅವನನ್ನು ವಿಶೇಷವಾಗಿ ಪ್ರಶಂಸನೆ ಮಾಡೋದು. ಅಷ್ಟು ಮಾತ್ರ ಅಲ್ಲ, ರಹಸ್ಯ ವಿದ್ಯಾಶ್ಚ ದದಾತಿ ತಸ್ಯ, ಬೇರೆಯವರಿಗೆ ಉಪದೇಶ ಮಾಡದೇ ಇರುವಂತಹ ರಹಸ್ಯವಾದಂತಹ ಅಸ್ತ್ರಗಳನ್ನ ಮಂತ್ರಗಳನ್ನ ಅರ್ಜುನನಿಗೆ ದ್ರೋಣಾಚಾರ್ಯರು ಉಪದೇಶ ಮಾಡ್ತಾ ಇದ್ರು. ನಾಣ್ಯಸ್ಯ ಕಸ್ಯಾಪಿ ತಥಾ ಕಥಂಚಿತ್. ನಾಣ್ಯಸ್ಯ ಬೇರೆ ಯಾರಿಗೂ ಕೂಡ ಆ ರೀತಿಯಾಗಿ ಉಪದೇಶ ಮಾಡಲಿಲ್ಲ. ಆದರೆ ಅರ್ಜುನನಿಗೆ ಮಾತ್ರ ಯಾರಿಗೂ ಉಪದೇಶ ಮಾಡದೇ ಇರುವಂತಹ ಅತ್ಯಂತ ರಹಸ್ಯ ವಿದ್ಯೆ ಎಲ್ಲವನ್ನು ಕೂಡ ದ್ರೋಣಾಚಾರ್ಯರು ತಾವು ಪರಶುರಾಮ ದೇವರ ಮುಖದಿಂದಾಗಿ ಅಧ್ಯಯನ ಮಾಡಿದಂತಹ ರಹಸ್ಯ ವಿದ್ಯೆಗಳನ್ನ ಆ ಪ್ರೀತಿ ಪಾತ್ರನಾದಂತಹ ಶಿಷ್ಯನಿಗೆ ಅರ್ಜುನನಿಗೆ ಉಪದೇಶ ಮಾಡ್ತಾ ಇದ್ದಾರೆ. ಮುಂದೆ ಭೀಮ ಸಮಸ್ತಂ ಪ್ರತಿಭಾಬಲೇನ ಜಾನನ್ ಸ್ನೇಹಂ ತ್ವದ್ವಿತೀಯಂ ಕನಿಷ್ಠೆ. ದ್ರೋಣಸ್ಯ ಕೃತ್ವಾ
ಸಕಲಾಸ್ತ್ರವೇದಿನಂ ಕರ್ತುಂ ಪಾರ್ಥಂ ನಾರ್ಜುನವಚ್ಚಕಾರ. ತಚ್ಛೇದ ಭೀಮಃ ಸಮಸ್ತಂ ಪ್ರತಿಭಾಬಲೇನ ಜಾನನ್ ಸ್ನೇಹಂ ತು ಅದ್ವಿತೀಯಂ ಕನಿಷ್ಠೆ ದ್ರೋಣಸ್ಯ ಕೃತ್ವಾ ಸಕಲಾಸ್ತ್ರವೇದಿನಂ ಕರ್ತುಂ ಪಾರ್ಥಂ ನ ಅರ್ಜುನವತ್ ಚಕಾರ. ಹಾಗಾದ್ರೆ ಭೀಮಸೇನ ದೇವರಿಗೆ ಈ ರಹಸ್ಯ ಮಂತ್ರಗಳ ಉಪದೇಶ ಇರ್ಲಿಲ್ವಾ, ಅವ್ರಿಗೆ ಗೊತ್ತಿರ್ಲಿಲ್ವಾ ಅರ್ಜುನನಷ್ಟು ಅಂತ ಹೇಳಿದ್ರೆ, ಭೀಮಸೇನ ದೇವರು ಸಮಸ್ತ ಎಲ್ಲವನ್ನೂ ಕೂಡ ತಮ್ಮ ಸಹಜವಾದಂತಹ ಪ್ರತಿಭಾಬಲೇನ, ತಮ್ಮ ಸಹಜವಾದ ಪ್ರತಿಭೆಯಿಂದಲೇ ಎಲ್ಲವನ್ನು ಕೂಡ ತಿಳಿದುಕೊಂಡು ಬಿಟ್ಟಿದ್ದಾರೆ. ಸರ್ವಸಮರ್ಥರು, ಸರ್ವಜ್ಞರು ಭೀಮಸೇನ ದೇವರು, ವಾಯುದೇವರು. ಹಾಗಾಗಿ ಭೀಮಸೇನ ದೇವರಿಗೆ ಎಲ್ಲವೂ ಗೊತ್ತಿದೆ. ಹಾಗಾಗಿ ಅವರೇನ್ ಮಾಡಿದ್ರು, ಸ್ನೇಹಂ ಕನಿಷ್ಠೆ, ಕನಿಷ್ಠ ಅಂದ್ರೆ ಚಿಕ್ಕವನು, ಅರ್ಜುನನಲ್ಲಿ ವಿಶಿಷ್ಟವಾದಂತಹ ಪ್ರೀತಿಯನ್ನು ತೋರಿಸಿ ಅವನನ್ನ ಏನ್ ಮಾಡಿದ್ರು, ಅದ್ವಿತೀಯಂ, ಜಗತ್ತಿನಲ್ಲಿ ಅದ್ವಿತೀಯನಾದಂತಹ ಬಿಲ್ಗಾರನಾಗಬೇಕು. ಯಾರು? ಅರ್ಜುನ. ಅದಕ್ಕೋಸ್ಕರ ತಾವೇನ್ ಮಾಡಿದ್ರು, ದ್ರೋಣಾಚಾರ್ಯರಿಗೆ ಅವನ ಮೇಲೆ ವಿಶಿಷ್ಟವಾದಂತಹ ಪ್ರೀತಿಯಾಗಬೇಕು, ಅವನನ್ನ ಅದ್ವಿತೀಯ ಬಿಲ್ಗಾರನನ್ನಾಗಿ ಮಾಡಬೇಕು. ಮತ್ತು ಸಕಲಾಸ್ತ್ರ ವೇದಿನಂ, ಸಕಲವಾದಂತಹ ಅಸ್ತ್ರಗಳ ಎಲ್ಲ ರೀತಿಯಾದಂತಹ ಅಸ್ತ್ರಜ್ಞಾನಗಳು ಕೂಡ ಯಾರಿಗಿರಬೇಕು? ಅರ್ಜುನನಿಗಿರಬೇಕು. ಆ ರೀತಿಯಾಗಿ ಅರ್ಜುನನನ್ನ ಜಗತ್ತಿನಲ್ಲಿ ಏನೇ ಅಪ್ರತಿಮ ಬಿಲ್ಗಾರನನ್ನಾಗಿ ಮಾಡಬೇಕು ಎನ್ನುವಂತಹ ಸದುದ್ದೇಶದಿಂದಾಗಿ ಭೀಮಸೇನ ದೇವರು ಏನ್ ಮಾಡ್ಲಿಲ್ಲ, ಅರ್ಜುನವತ್ ನ ಚಕಾರ, ಅರ್ಜುನನಂತೆ ಮಾಡ್ಲಿಲ್ಲ. ಅಂದ್ರೆ ಅರ್ಜುನ ಮಾಡಿದಂತೆ ಪ್ರತಿಜ್ಞೆಯನ್ನ ಮಾಡ್ಲಿಲ್ಲ. ಒಂದು ವೇಳೆ ಭೀಮಸೇನ ದೇವರೇ ಪ್ರತಿಜ್ಞೆ ಮಾಡಿಬಿಟ್ಟಿದ್ರೆ ಅರ್ಜುನನ ಮೇಲೆ ದ್ರೋಣಾಚಾರ್ಯರಿಗೆ ಇಷ್ಟು ಪ್ರೀತಿ ಬರ್ತಾನೆ ಇರ್ಲಿಲ್ಲ. ಹಾಗಾಗಿ ಅರ್ಜುನ ಮಹಾ ಅಸ್ತ್ರಜ್ಞಾನಿ ಆಗ್ತಾ ಇರ್ಲಿಲ್ಲ, ಅಪ್ರತಿಮ ಬಿಲ್ಗಾರನ ಆಗ್ತಾ ಇರ್ಲಿಲ್ಲ. ಇವತ್ತು ಮಹಾಭಾರತವನ್ನು ನೋಡಿದಾಗ ಧನುರ್ಧಾರಿ ಅಂತಂದ್ರೆ ಪಾರ್ಥ ಏವ ಧನುರ್ಧರ, ಅಪ್ರತಿಮ ಬಿಲ್ಗಾರ ಅಂದ್ರೆ ಅದು ಪಾರ್ಥ, ಅರ್ಜುನ ಅಂತ. ಹಾಗಾಗಿ ಅರ್ಜುನನಿಗೆ ಈ ರೀತಿಯಾದಂತಹ ಒಂದು ಪ್ರಶಂಸೆ ಬರಬೇಕು, ಕೀರ್ತಿ ಬರಬೇಕು ಎನ್ನುವಂತ ಹಿನ್ನೆಲೆಯಲ್ಲಿ ಭೀಮಸೇನ ದೇವರು ಇದನ್ನು ಮಾಡಲಿಲ್ಲ. ಮಹಾಭಾರತದಲ್ಲೂ ಕೂಡ ಬರುವಂತೆ ಸರ್ವೇಷಾಮೇವ ಶಿಷ್ಯಾಣಾಂ ಬಭೂವ ಅಭ್ಯಧಿಕೋ ಅರ್ಜುನ, ಅರ್ಜುನ ಭಾರಿ ಪ್ರೀತಿ ಪಾತ್ರ ಶಿಷ್ಯನಾದ ಅಂತೆ. ಐಂದ್ರಿಂ ಅಪ್ರತಿಮಂ ದ್ರೋಣ ಉಪದೇಶೇಶು ಅಮನ್ಯತ ಅಂತ, ಐಂದ್ರಿಯನ್ನ ಅರ್ಥಾತ್ ಇಂದ್ರನ ಮಗನಾದಂತ ಅರ್ಜುನನನ್ನೇ ಭಾರಿ ಮಹಾಪರಾಕ್ರಮಿ ಅಂತ ಅಂದುಕೊಂಡು ದ್ರೋಣಾಚಾರ್ಯರು. ವಾಸ್ತವಿಕವಾಗಿ ಭೀಮಸೇನ ದೇವರು ಸರ್ವಸಮರ್ಥರು, ಮಹಾಪರಾಕ್ರಮಶಾಲಿಗಳು. ಆದರೆ ದ್ರೋಣಾಚಾರ್ಯ ಅದನ್ನು ಗುರುತಿಸಲಿಲ್ಲ ಅಷ್ಟೇ. ಅವರ ದೃಷ್ಟಿಯಲ್ಲಿ ಅರ್ಜುನನೇ ಮಹಾಪರಾಕ್ರಮಶಾಲಿ, ಯಾಕೆಂದ್ರೆ ಅತ್ಯಂತ ಪ್ರೀತಿ ಪಾತ್ರವಾದ ಶಿಷ್ಯ. ಇಲ್ಲಿ ಹೇಳಿದಂತೆ ಸ ಪಕ್ಷಪಾತಂಚ ಚಕಾರ ತಸ್ಮಿನ್, ಅರ್ಜುನನಲ್ಲಿ ಪಕ್ಷಪಾತವನ್ನು ಕೂಡ ಮಾಡ್ತಾ ಇದ್ರು. ಭೀಮಸೇನ ದೇವರಿಗೂ ಅದೇ ಬೇಕಿತ್ತು, ಅರ್ಜುನನನ್ನೇ ಜಗತ್ ಪ್ರಸಿದ್ಧರನ್ನಾಗಿ ಮಾಡುವಂತಹ ಅಪೇಕ್ಷೆ ಇತ್ತು. ಹಾಗಾಗಿ ತಾವು ಪ್ರತಿಜ್ಞೆ ಮಾಡದೇನೆ ಅರ್ಜುನನಿಗೆ ಆ ಅವಕಾಶವನ್ನ ಬಿಟ್ಟು ಕೊಟ್ರು. ಮುಂದೆ ನೈವಾತಿ ಯತ್ನೇನ ದದರ್ಶ ಲಕ್ಷ್ಯಂ ಶುಶ್ರೂಷಾಯಾಂ ಪಾರ್ಥಮಗ್ರೇ ಕರೋತಿ. ಸ್ವಬಾಹುವೀರ್ಯಾತ್ ಭಗವತ್ ಪ್ರಸಾದಾತ್ ನಿಹನ್ಮಿ ಶತ್ರೂನ್ ಇಮನೇನ ಚೇತಿ. ಪದಚ್ಛೇದ ನ ಏವ ಅತಿಯತ್ನೇನ ದದರ್ಶ ಲಕ್ಷ್ಯಂ ಶುಶ್ರೂಷಾಯಾಂ ಪಾರ್ಥಂ ಅಗ್ರೇ ಕರೋತಿ. ಸ್ವಬಾಹುವೀರ್ಯಾತ್ ಭಗವತ್ ಪ್ರಸಾದಾತ್ ನಿಹನ್ಮಿ ಶತ್ರುನ್ ಕಿಂ ಅನೇನ ಚ ಇತಿ. ಅಷ್ಟು ಮಾತ್ರ ಅಲ್ಲ, ಅಂದ್ರೆ
ಬಾಣವನ್ನು ಪ್ರಯೋಗ ಮಾಡೋಕೆ ಲಕ್ಷ್ಯವನ್ನು ಸರಿಯಾಗಿ ಗಮನಿಸಬೇಕು. ನಾವೆಲ್ಲ ಕೇಳ್ತೇವೆ ಮಹಾಭಾರತದ ಕಥೆಯನ್ನ. ಎಲ್ಲರೂ ಕೂಡ ಬಂದ್ರು, ನಿಮ್ಗೆ ಕಾಣಿಸ್ತಾ ಇದೆ, ಮರ ಕಾಣಿಸ್ತಾ ಇದೆ, ನಿಮ್ಗೆ ಕಾಣಿಸ್ತಾ ಹಕ್ಕಿ ಕಾಣಿಸ್ತಾ ಇದೆ ಅಂತೆಲ್ಲ ಆಗಿ ಕೊನೆಗೆ ಅರ್ಜುನ ಬಂದಾಗ ಅರ್ಜುನಿಗೆ ಹಕ್ಕಿಯ ಕಣ್ಣು ಮಾತ್ರ ಕಾಣಿಸ್ತಾ ಇತ್ತು ಅಂತ ಹೇಳಿದ್ವಿ. ಆದ್ರೆ ಆ ರೀತಿಯಾಗಿ ಅರ್ಜುನ ಹಕ್ಕಿಯ ಕಣ್ಣನ್ನು ಮಾತ್ರ ಗಮನಿಸುವಷ್ಟು ಸಾಮರ್ಥ್ಯ ಪಡೆದಿದ್ದ ಅಂದ್ರೆ ಅದಕ್ಕೆ ತುಂಬಾ ಪ್ರಯತ್ನ ಮಾಡಿದ್ದ. ಅನೇಕ ಸಲ ಪ್ರಯತ್ನವನ್ನು ಮಾಡಿ ಮುಂದೆ ಅದನ್ನು ಸಾಧಿಸುವಂತ ಒಂದು ಯಶಸ್ಸನ್ನು ಪಡೆದಿದ್ದ ಅರ್ಜುನ. ಭೀಮಸೇನ ದೇವರು ಹಾಗಲ್ಲ ಅಂತೆ. ನೈವಾತಿ ಯತ್ನೇನ ದದರ್ಶ ಲಕ್ಷ್ಯಂ. ಭೀಮಸೇನ ದೇವರಿಗೆ ಲಕ್ಷ್ಯವನ್ನು ನೋಡ್ಬೇಕಾದ್ರೆ, ಟಾರ್ಗೆಟ್ ನೋಡ್ಬೇಕಾದ್ರೆ ತುಂಬಾ ಪ್ರಯತ್ನ ಬೇಕಾಗಿರ್ಲಿಲ್ಲ, ಸಹಜವಾಗಿ ನೋಡ್ಬಿಡ್ತಾ ಇದ್ರು. ಅದೇ ಅಷ್ಟು ಮಾತ್ರ ಅಲ್ಲ, ಶುಶ್ರೂಷಾಯಾಂ ಪಾರ್ಥಮಗ್ರೇ ಕರೋತಿ. ಗುರುಗಳ ಶುಶ್ರೂಷೆ ಮಾಡುವಂತ ಸಂದರ್ಭ ಬಂದಾಗ, ಗುರುಗಳಾದಂತಹ ದ್ರೋಣಾಚಾರ್ಯರ ಸೇವೆ ಮಾಡ್ಲಿಕ್ಕೆ ಅಂತ ಪ್ರಸಂಗ ಬಂದಾಗ ತಾವು ಹೋಗ್ತಾ ಇರ್ಲಿಲ್ಲ. ಪಾರ್ಥಮಗ್ರೇ ಕರೋತಿ, ಅರ್ಜುನನನ್ನೇ ಮುಂದೆ ಕಳಿಸ್ತಾ ಇದ್ರು ಅಂತೆ. ಯಾಕೆಂದ್ರೆ ನಾವು ಕೇಳುವಂತೆ ಗುರು ಶುಶ್ರೂಷಯ ವಿದ್ಯಾ, ನಾವು ಕಲಿತಂತಹ ವಿದ್ಯೆ ನಮಗೆ ಫಲವನ್ನು ಕೊಡೋದು ಮತ್ತು ಗಟ್ಟಿಯಾಗೋದು ಗುರುಗಳ ಶುಶ್ರೂಷೆಯಿಂದಾಗಿ. ಹಾಗಾಗಿ ಅರ್ಜುನ ಅಧ್ಯಯನ ಮಾಡಿದಂತ ಎಲ್ಲಾ ಅಸ್ತ್ರಜ್ಞಾನವು ಕೂಡ ಅವನಿಗೆ ಚೆನ್ನಾಗಿ ಗಟ್ಟಿಯಾಗ್ಲಿ, ಇನ್ನಷ್ಟು ವಿಶೇಷವಂತ ಅಧ್ಯಯನ ಮಾಡ್ಲಿ, ಗುರುಗಳು ಅವನಿಗೆ ವಿಶೇಷ ಅನುಗ್ರಹ ಮಾಡ್ಲಿ ಅಂತ ಗುರುಗಳ ಸೇವೆ ಮಾಡುವಂತ ಪ್ರಸಂಗ ಬಂದಾಗ ಪ್ರತಿಯೊಂದು ಸಲವೂ ಕೂಡ ಅರ್ಜುನನನ್ನೇ ಅಗ್ರೇ ಕರೋತಿ, ಮುಂದೆ ಬಿಡ್ತಾ ಇದ್ರು. ಯಾಕೆ ಅಂತಂದ್ರೆ ತಮಗೆ ಆ ಗುರುಗಳ ಅನುಗ್ರಹದ ಅಪೇಕ್ಷೆ ಇಲ್ಲ, ದ್ರೋಣಾಚಾರ್ಯರ ಗುರು ಅನುಗ್ರಹದ ಅಪೇಕ್ಷೆ. ಯಾಕೆ? ಸ್ವಬಾಹುವೀರ್ಯ, ತಮ್ಮ ಸಹಜವಾದಂತಹ ಭುಜಬಲ ಪರಾಕ್ರಮ ಇದೆ ಭೀಮಸೇನ ದೇವರಿಗೆ. ಅದಕ್ಕೂ ಮೀರಿ ಭಗವತ್ ಪ್ರಸಾದ, ಸಾಕ್ಷಾತ್ ಪರಮಾತ್ಮನ ಅನುಗ್ರಹ ನಿರಂತರವಾಗಿದೆ. ತಮ್ಮ ಪರಾಕ್ರಮ ಇದೆ, ಪರಮಾತ್ಮ ಅನುಗ್ರಹ ಇದೆ. ಇದೆಲ್ಲವೂ ಕೂಡ ಇದ್ದಾಗ ಇದರಿಂದಲೇ ನಾನು ಶತ್ರುಗಳನ್ನ ನಿಹನ್ಮಿ, ಸಂಹಾರ ಮಾಡಿಬಿಡ್ತೇನೆ. ಈ ಮನೇನ ಇದನ್ನ ಇಟ್ಕೊಂಡು ನಾಯಿ ಮಾಡ್ಬೇಕು. ಅನೇನ ಅಂದ್ರೆ ಈ ಅಸ್ತ್ರವಿದ್ಯೆ ಅಂತ, ಈ ಗುರುಗಳ ಶುಶ್ರೂಷೆಯನ್ನು ಮಾಡಿ ಅಸ್ತ್ರವಿದ್ಯೆಯನ್ನು ಸಂಪಾದನೆ ಮಾಡಿಕೊಂಡು ನನಗೆ ಏನೂ ಅದರಿಂದ ಆಗುವಂತಹ ಪ್ರಯೋಜನ ಇಲ್ಲ. ಈ ಅರ್ಜುನ ಗುರುಗಳ ಸೇವೆಯನ್ನು ಮಾಡ್ಲಿ, ಅದರ ಮೂಲಕ ಗುರುಗಳ ಅನುಗ್ರಹವನ್ನು ಸಂಪಾದನೆ ಮಾಡಿ ಗುರುಗಳ ಆ ಒಂದು ಅಸ್ತ್ರವಿದ್ಯೆಯನ್ನು ಚೆನ್ನಾಗಿ ಅಧ್ಯಯನ ಮಾಡಿ ಮುಂದೆ ಭೀಷ್ಮ ದ್ರೋಣಾದಿಗಳ ಸೋಲಿಗೆ ಕಾರಣ ಆಗಲಿ, ಆ ಮೂಲಕ ಅರ್ಜುನ ಜಗತ್ತಿನಲ್ಲಿ ಧನುರ್ಧಾರಿ ಎಂಬುದಾಗಿ ಪ್ರಖ್ಯಾತನಾಗಲಿ ಅಂತ ಇಷ್ಟೆಲ್ಲಾ ಹಿನ್ನೆಲೆಯಿಂದಾಗಿ ಭೀಮಸೇನ ದೇವರು ಪ್ರತಿಜ್ಞೆಯನ್ನು ಮಾಡಲಿಲ್ಲ. ಅರ್ಜುನನಿಗೆ ಎಲ್ಲದರಲ್ಲೂ ಕೂಡ ಮುಂದೆ ಕಳಿಸ್ತಾ ಇದ್ರು ಅಂತ ಆಚಾರ್ಯರು ಒಂದು ನಿರ್ಣಯವನ್ನ, ನಮಗೆ ಸಹಜ ಪ್ರಶ್ನೆ ಬಂದ್ಬಿಡುತ್ತೆ, ಭೀಮಸೇನ ದೇವರು ಅಲ್ಲೇ ಇದ್ರು, ಅವ್ರು ಯಾಕೆ ಮಾಡ್ಲಿಲ್ಲ, ಸರ್ವ ಸಮರ್ಥರು ಅಂತ ಹೇಳಿದ್ರೆ ಅರ್ಜುನನನ್ನ ಮೇಲ್ತಿರುವಂತಹ ಒಂದು ಉದ್ದೇಶದಿಂದಾಗಿ ಭೀಮಸೇನ ದೇವರು ಪ್ರತಿಜ್ಞೆಯನ್ನು ಮಾಡದೇನೆ ಅರ್ಜುನನ ಮೂಲಕ ಅರ್ಜುನನಿಗೆ ಪ್ರೇರಣೆಯನ್ನು ಮಾಡಿ ಅವನ ಮೂಲಕ ಪ್ರತಿಜ್ಞೆಯನ್ನು ಮಾಡಿಸಿ ಮುಂದೆ ಎಲ್ಲ ಸಂದರ್ಭದಲ್ಲೂ ಕೂಡ ಭೀಮಸೇನ ಅರ್ಜುನನಿಗೆ ಬೆಂಗಾವಲಾಗಿ ಇದ್ದುಕೊಂಡು ಅವನ ಕೀರ್ತಿ ಎಲ್ಲ ಕಡೆ ಹಾರಾಡುವಂತೆ ಮಾಡಿದರು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ಇಲ್ಲಿಗೆ 42ನೇ ಶ್ಲೋಕ ಮುಗಿಯುತ್ತೆ. ಮುಂದೆ ಮತ್ತೆ ಕರ್ಣ, ಏಕಲವ್ಯ, ಕರ್ಣ ಮುಂದೆ ಪರಶುರಾಮ ದೇವರ ಬಳಿ ಹೋಗಿ ಅಧ್ಯಯನ ಮಾಡಿದ ಎಲ್ಲಾ ಪ್ರಸಂಗಗಳು ಕೂಡ ಬರುತ್ತೆ. ಆ ಚಿಂತನೆಯನ್ನ ಮತ್ತೆ ನಾವು ನಾಳೆಯ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠ ಶ್ರೀಕೃಷ್ಣ ಪ್ರಣಮಸ್ತು. ನಾಳೆ ಮತ್ತು ನಾಳೆ